ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ನಾವೀಗ ವಡ್ಡರ್ಸೆಯ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಈಗ ನಮ್ಮೊಂದಿಗೆ ಇಲ್ಲಿಯ ಹಿರಿಯರು ಮತ್ತು ನಿವೃತ್ತ ಶಿಕ್ಷಕರಾಗಿರುವಂತಹ ಶ್ರೀಯುತ ಬಾಲಕೃಷ್ಣ ಶೆಟ್ಟರು ಇದ್ದಾರೆ. ಅವರು ಇಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಹೌದು. ನಮಸ್ಕಾರ ಸರ್. ನಮಸ್ಕಾರ. ಈಗ ವಡ್ಡರ್ಸೆ ಮಹಾಲಿಂಗೇಶ್ವರ ದೇವಸ್ಥಾನ ಸುಮಾರು ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ದೇವಸ್ಥಾನಕ್ಕೆ? ಇಲ್ಲಿ ಅಂದರೆ ನಮ್ಮ ಕಲ್ಯಾಣಪುರದ ಗುರುರಾಜ್ ಭಟ್ರು ಬಂದು ಇಲ್ಲೆಲ್ಲ ಆ ಕಾಲದಲ್ಲಿ ಇಲ್ಲಿ ಶಿಲಾಶಾಸನವನ್ನು ಅನ್ವೇಷಣೆ ಮಾಡಿದಾಗ ಇದು ಸುಮಾರು 1200 ವರ್ಷಗಳಿಗಿಂತಲೂ ಹಿಂದಿನ ದೇವಸ್ಥಾನ ಅಂತ ಹೇಳುವುದನ್ನು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಇಲ್ಲಿಯ ಒಂದು ವಿಶೇಷತೆ ದೇವಸ್ಥಾನ ರಾಜರ ಕಾಲದ ಏನಂತ ಹೇಳಿದ್ರೆ ಬಹಳ ನಮ್ಮ ವಡ್ಡರ್ಸ ಅರಸರ ಕಾಲದ ದೇವಸ್ಥಾನ. ಅರಸರ ಕಾಲದಲ್ಲಿ ಸ್ಥಾಪನೆ ಆದಂತಹ ದೇವಸ್ಥಾನ, ಬಹಳ ಪುರಾತನವಾದ ದೇವಸ್ಥಾನ. ವಡ್ಡರ್ಸೆ ಅರಸರ ಕಾಲದ. ಹೌದು, ವಡ್ಡರ್ಸರ ಕಾಲದಲ್ಲಿ ಇಲ್ಲಿ ಕೋಟೆ ಕೊತ್ತಳಗಳೆಲ್ಲ ಇಲ್ಲಿ ಕೆಳಗಡೆ ಇದೆ. ಈಗ ಕೂಡ ಕಾಣಿ ಸಿಗ್ತದೆ. ಇದಾಗಿದೆ, ಉಂಟು ಈಗ ರಾಜರ ಒಂದು ಕುರು ಎಲ್ಲ ಸಿಗ್ತದೆ. ಓಕೆ ಓಕೆ. ಇಲ್ಲಿ ಬಸವ ಕಾಣಿಕೆ ಅಂತ ಹೇಳಿ ಒಂದು ವಿಶೇಷ ಅಂತ ಕೇಳಿದ್ದೇವೆ. ಏನದು ಬಸವ ಕಾಣಿಕೆ ಅಂತ? ಇದೊಂದು ಇಲ್ಲಿಯ ಈ ನಮ್ಮ ವಡ್ಡರ್ಸೆ ಮಹಾಲಿಂಗೇಶ್ವರ ದೇವಸ್ಥಾನದ ಒಂದು ವಿಶೇಷವಾದಂಥ ಒಂದು ಸೇವೆ ಅಂತ ಹೇಳಿದ್ರೆ, ಹಿಂದೆ ಮಕ್ಕಳು ಹುಟ್ಟಿದಾಗ ತಂದೆ ತಾಯಿ ಆ ಮಗುವನ್ನು ದೇವರಿಗೆ ಕಾಣಿಕೆಯಾಗಿ ಅರ್ಪಿಸುವಂಥದ್ದು. ಆ ಮಗುವಿನ ಹೆಸರಿನಲ್ಲಿ ಪ್ರತಿ ವರ್ಷವೂ ಬಂದು ಹಣ್ಣು ಕಾಯಿಯನ್ನು ಮಾಡಿ ದೇವರಿಗೆ ಕಾಣಿಕೆ ಕೊಡುವಂಥದ್ದು ಒಂದು ಮೊದಲಿನಿಂದ ನಡೆದ ಬಂದ ಒಂದು ವಿಶೇಷವಾದಂಥ ಒಂದು ಸೇವೆ. ದೇವಸ್ಥಾನದ ಒಳಭಾಗದ ಪ್ರಾಂಗಣದಲ್ಲಿ 1-2-3 ಶಿಲಾಶಾಸನಗಳು ಇವತ್ತು ಕೂಡ ಇದೆ, ಅಲ್ಲಿ ಇದೆ. ಅದರ ಬಗ್ಗೆ ಇನ್ನು ನೋಡ್ಬೋದಾಗಿದೆ. ಮತ್ತೆ ಇಲ್ಲಿ ಹಿರಿರಂಗ ಪೂಜೆ ಕಿರಿರಂಗ ಪೂಜೆ ಅಂತ ಉಂಟು. ಏನು ವಿಶೇಷ? ರಂಗ ಪೂಜೆ ಸಾಧಾರಣ ಎಲ್ಲ ದೇವಸ್ಥಾನದಲ್ಲಿ ಇರುವಂಥದ್ದು. ಇಲ್ಲಿ ಮಾತ್ರ ಹಿರಿರಂಗ ಪೂಜೆ ಅಂತ ಹೇಳಿದ್ರೆ ಒಂದು ಬಹಳ ವಿಶೇಷವಾದಂಥದ್ದು. ಅಲ್ಲಿ ಸುಮಾರು ಭಕ್ತಾದಿಗಳು ಮತ್ತು ಸೇವೆಗಳೆಲ್ಲ ಸುಮಾರು 12 ಗಂಟೆ 1 ಗಂಟೆ ರಾತ್ರಿವರೆಗೂ ನಡೆಯುವಂಥ ಒಂದು ವಿಶೇಷ ಪೂಜೆ ಹಿರಿರಂಗ ಪೂಜೆ. ಮತ್ತೆ ಕೊಡಿ ಕಾಣಿಕೆ ಅಂತ ಒಂದು ವಿಶೇಷ ಉಂಟು. ಕೊಡಿ ಕಾಣಿಕೆ ಅಂದರೆ ಈಗಿನಿಂದಲ್ಲ, ಹಿಂದೆ ಈ ನಮ್ಮ ಮನೆಯಲ್ಲಿರುವ ಈ ಅರಣ್ಯ ಹಾಡಿಯನ್ನು ಬಿಡುವಂಥ, ಅದಕ್ಕೆ ಬೇರೆ ಯಾರು ಕಳ್ಳರು ಬಾರದಂತೆ ದೇವರ ರಕ್ಷಣೆ ಮಾಡುವಂಥದ್ದೊಂದು ದೇವರಿಗೆ ಒಂದು ಕಾಣಿಕೆ ಅರ್ಪಿಸಿ ಆ ಮೂಲಕ ಕಾಡನ್ನು ಕಾಯುವಂಥದ್ದು. ಆಮೇಲೆ ಪುನಃ ದೇವರಿಗೆ ಸೇವೆ ಕಾಣಿಕೆ ಹಾಕಿ ಅದನ್ನು ವಾಪಸ್ ತಗೊಂಡು ಮೇಲೆ ಅದು ಅವರು ಕೂಡ ಕಡಿಬಹುದು. ಹಾಗೆ ಮತ್ತೆ ಇಲ್ಲಿ ಬಾವಿ ಹಗ್ಗದ ಕಾಣಿಕೆ ಅಂತ ಒಂದು ವಿಷಯ. ಮೊದಲೆಲ್ಲ ಬಾವಿಯ ನೀರನ್ನು ಸೇದುವಂಥದ್ದೇ. ನಮ್ಮ ಬಾವಿ ಬಹಳ ಆಳವಾದ ಬಾವಿ. ಆಗ ಸೇವೆ ಅಂತ ಹೇಳಿದ್ರೆ ಬಾವಿ ಹಗ್ಗವನ್ನು ತಂದು ಕೊಡುವಂಥದ್ದು, ದೇವರಿಗೆ ತಂದು ಕೊಡುವುದು, ಸ್ವಲ್ಪ ಕಾಣಿಕೆಯನ್ನು ಕೂಡ ಕೊಡುವಂಥದ್ದು ಸೇವಾ ರೂಪದಲ್ಲಿ. ಮತ್ತೆ ಇಲ್ಲಿ ರಥೋತ್ಸವ ಸಾಧಾರಣ ಯಾವ ತಿಂಗಳಲ್ಲಿ ನಡೀತದೆ? ಇದು ರಥೋತ್ಸವ ಸಾಮಾನ್ಯವಾಗಿ ಮಾರ್ಚ್ 16ರಲ್ಲಿ ರಥೋತ್ಸವ ಅಂತ 18ರಲ್ಲಿ ಈ ನಮ್ಮ ಇಲ್ಲಿ ಅದು ಬಸವನ ಕಾಣಿಕೆ ಅಂತ ಬಸವ ಬಿಟ್ಟು ಅಂತ ಹೇಳಿದ್ನಲ್ಲ, ಅವರೆಲ್ಲ ಕಾಣಿಕೆ ಹಾಕುವಂತದ್ದು ಬಸವನ ಕಾಣಿಕೆ 18ನೇ ತಾರೀಕಿನಲ್ಲಿ ನಡೆಯುವಂತ ಕಾರ್ಯಕ್ರಮ. ಇದು ಮಹತೋಬಾರ ಅಂತ ಹೆಸರು. ಅಂದ್ರೆ ಮೊದಲೆಲ್ಲ ಹೇಗಿತ್ತು ಅಂದ್ರೆ? ಮಹತೋಬಾರ ಅಂದ್ರೆ ಇದು ಒಂದೇ ಗ್ರಾಮಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನ ಅಲ್ಲ. ಇದು ನಮ್ಮ ಇಲ್ಲಿ ಸಾಧಾರಣ ಇದು ವಡ್ಡರ್ಸೆ, ಬನ್ನಾಡಿ, ಅಚಿರಾಡಿ 3 ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಆದ್ರಿಂದ ಇದನ್ನು ಮಹತೋಬಾರ ದೇವಸ್ಥಾನ ಅಂತ ಕರೀತಾರೆ. ಹಾಗೆ ದೇವಸ್ಥಾನದ ಅರ್ಚಕರಾಗಿರುವಂತಹ ರಾಮಕೃಷ್ಣ ಉಡುಪ ಅವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಭಟ್ರೆ. ಈಗ ಇಲ್ಲಿಯ ಒಂದು ಲಿಂಗ ಉದ್ಭವ ಲಿಂಗ ಅಂತ ಹೇಳ್ತಾರೆ, ಏನು ಅದರದ್ದು ವಿಶೇಷತೆ ಅಂತ? ವಿಶೇಷತೆ ಅಂತೇಳಿ ಹೇಳಿದರೆ, ರಾಜರ ಕಾಲದಲ್ಲಿ ಇಲ್ಲಿ ಉದ್ಭವವಾದ ಲಿಂಗ. ಆನಂತರ ರಾಜರು ದನ ಮೇಯಿಸುವ ನಿತ್ಯ ಹಾಲು ಸುರಿಸ್ತಾ ಉಂಟು, ಅದನ್ನು ನೀವು ಬಂದು ನೋಡಿ ಅಂಥೇಳಿ ಹೇಳಿದ. ಅದೇ ಕೂಡಲೇ ಅವರು ರಾಜರು ಬಂದು ನೋಡಿದರು. ನೋಡಿ ದನ ಎಬ್ಬುವಾಗ ಆ ಲಿಂಗದ ಮೇಲೆ ಒಂದು ಪಾದವನ್ನು ಸ್ಪರ್ಶ ಮಾಡಿದೆ. ಆ ನಂತರ ಅವರು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದರು. ದನದ ಪಾದ ಅದರ ಮೇಲೆ ಕುರು ಇದಿತ್ತು, ಚಿಹ್ನೆ ಲಿಂಗದ ಮೇಲೆ. ಈಗ ಕೂಡ ಅದು ಸ್ವಲ್ಪ ಸಣ್ಣ ಮಟ್ಟದ ನೋಡ್ಬೋದು. ಅಂದ್ರೆ ಗೋವಿನ ಪಾದ, ಮುಂದಿನ ಗೊರಸು ಉಂಟಲ್ಲ, ಗೊರಸು, ಅದು ಹೀಗೆ ಅವು ಹೋಗುದು ಈಗ ಮುಂದಿನ. ಹೌದೌದು. ಹಾಗಾಗಿ ಮುಂದಿನ ಕಾಲಿನ ಗುರುತು ಈಗ ಗೊತ್ತಾಗ್ತದೆ, ಲಿಂಗದ ಮೇಲೆ ಗೊತ್ತಾಗ್ತದೆ. ಇಲ್ಲಿ ವಡ್ಡರ್ಸೆ ಹಬ್ಬ ಅಂತ ಒಂದು ವಿಚಾರ ಬಂತು. ಎಷ್ಟು ದಿನದ ಆಚರಣೆ ಇದು? ಇದು ವಡ್ಡರ್ಸೆ ಹಬ್ಬ ಸಾಧಾರಣ 5 ದಿನದ ಆಚರಣೆ. ಮೊದಲು ಸಂಕ್ರಾಂತಿ ದಿನ ಇದು ಪಟಲೆ ದೇವರ ಪಟವನ್ನು ಏರಿಸುವಂಥದ್ದು, ಗಣಪಟ ಅಂತ ಹೇಳ್ತಾರೆ, ಅದನ್ನು ಏರಿಸುವಂಥದ್ದು. ಆಮೇಲೆ ಆ ದಿವಸ ಮತ್ತೆ ಒಳಗೆ ಕೆಲವು ಬಲಿ ಪೂಜೆ, ಹಿರಿರಂಗ ಪೂಜೆ ಎಲ್ಲ ಆ ದಿವಸ ನಡೀತದೆ. ಅದರ ಮಾರನೇ ದಿವಸ ರಥೋತ್ಸವ. ಅದರ ಮಾರನೇ ದಿವಸ ಇಲ್ಲಿ
ತುಲಾಭಾರ ಸೇವೆ ನಡೀತದೆ. ತುಲಾಭಾರ, ತುಲಾಭಾರ ಸೇವೆ ಇರ್ತದೆ. ಅದರ ಮಾಣಿಸ ಬಸವನ ಕಾಣಿಕೆ. ಮಕ್ಕಳ ಸಂತಾನ ಇಲ್ಲದೆ ಇದ್ದರೆ, ಮದುವೆ ಆಗದೇ ಇದ್ದಾಗ ಕೆಲವು ಇಲ್ಲಿ ಕೆಲವು ಸೇವೆಯನ್ನು ಮಾಡುವಂಥ ಅಥವಾ ಹರಿಕೆ ಹೇಳ್ಕೊಳ್ಳುವಂಥದ್ದು ಇದೆ. ಅದರಲ್ಲಿ ಮುಖ್ಯವಾಗಿ ಈ ರಂಗಪೂಜೆ ಭಾಳ ಅದೊಂದು ರೀತಿಯ ಹಬ್ಬದ ರೀತಿಯ ಉತ್ಸವ ಅದು. ಮತ್ತು ಬಸವನ ಕಾಣಿಕೆ, ಬಸವನನ್ನ ಕಾಣಿಕೆ ಅದು ಕೂಡ ಅದೇ ರೀತಿಯಲ್ಲಿ ಮಕ್ಕಳಾಗಿದ್ದಾಗ ದೇವರಿಗೆ ಆ ಬಸವನನ್ನು ಬಿಟ್ಟು ಆ ಮೂಲಕ ಸಂತಾನವನ್ನು ಪಡೆಯುವಂಥ ಹರಿಕೆ ಅದು.